रोटरी क्लब ऑफ बीदर सिल्वर स्टार द्वारा नगर के एसआरएस समारोह हॉल में क्लब की वीकली मीटिंग आयोजित की गई। इस मीटिंग में बीदर के सांसद सागर खंडे को विशेष तौर पर बुलाया गया था। इस अवसर पर बीदर जिले के सांसद सागर खंडे का अभिनंदन कार्यक्रम किया गया। उन्हें शॉल और फूलमाला पहनाकर उनका सम्मान किया गया और उन्हें बधाई दी गई। इस अवसर पर पुनीत सिंह आदिशवाली, पूजा जॉर्ज, बसवराज धन्नूर और अन्य लोग उपस्थित रहे। इस अवसर पर अन्य लोगों की ओर से भी सागर खंडे का सम्मान किया गया। इस अवसर पर सांसद सागर खंडे के अलावा रोटरी क्लब ऑफ बीदर सिल्वर स्टार के पदाधिकारी ने संबोधित किया। इसके बाद इन लोगों ने मीडिया से बात की। केपी न्यूज के कैमरामैन पपुराज का कवरेज। पुनीत सिंह, प्रेसिडेंट सिल्वर स्टार क्लब बीदर। आज हमारे ये वीकली मीटिंग में सागर खंडे जी को बुलाया था और उन्होंने एक्सेप्ट करके आज मीटिंग अटेंड किया है हमारे, और हमारे क्लब के बारे में उनको सारा डिटेल बताया जो हम सोशल सर्विस करते हैं। तो आज हम उनको ऑनरी मेंबर बनाए हैं और उन्होंने एक्सेप्ट किया है, तो ये बहुत खुशी की बात है। और मैं सागर खंडे जी को बहुत बहुत मुबारकबाद देता हूँ, जो यंगेस्ट एमपी हमारे कर्नाटका से, बीदर डिस्ट्रिक्ट से जो बने हैं, और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेके। उन्होंने भी आश्वासन दिया है कि उन्हें हेल्प करेंगे, कुछ अच्छे फंड्स लेके आके कोई सोशल सर्विस करेंगे। तो मैं उनको बहुत बहुत मुबारकबाद देता हूँ इस चीज़ के लिए, और हमारे रोटरी क्लब ऑफ बीदर सिल्वर स्टार के सारे सदस्यों की तरफ से उनको बहुत बहुत शुभकामनाएं। थैंक यू। ಇವತ್ತು ನಾವು ನಮ್ಮ ವೀಕ್ಲಿ ಮೀಟಿಂಗ್ಗೆ ನಮ್ಮ ಯಂಗ್ ಎಂ ಪಿ ಆದ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಕರ್ಕೊಂಡು ಬಂದ್ವಿ. ಅವ್ರು ಬಂದರು. ಫಸ್ಟ್ ಆಫ್ ಆಲ್ ಅವ್ರು ನಮ್ಮದು ಇನ್ವೈಟ್ ಆಕ್ಸೆಪ್ಟ್ ಮಾಡಿದ್ರು, ಬಂದರು. ಇಟ್ ಈಸ್ ಒನ್ ಆಫ್ ಅ ಕೈಂಡ್ ದಟ್ ಹಸ್ ಹ್ಯಾಪನ್ಡ್. ಯಾವುದೇ ರೋಟ್ರಿ ಕ್ಲಬ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಒಬ್ಬರು ಎಂ ಪಿ ಬರಬೇಕು ಅಂತಂದರೆ ನಮ್ಮ ಕ್ಲಬ್ಬಿಗೆ ಬಂದಾರೆ. ಅದು ನಮ್ಮ ಹೆಮ್ಮೆಯ ಮಾತು. ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್. ಅವರು ಬಂದು ನಮಗೆಲ್ಲ ಉದ್ದೇಶಿಸಿದ್ದು, ನಮಗೆ ಆಶ್ವಾಸನೆ ಕೊಟ್ಟಿದ್ದು ಏನಂತಂದರೆ ವಿಲ್ ವರ್ಕ್ ಟುಗೆದರ್. ಒಳ್ಳೊಳ್ಳೆ ಪ್ಲ್ಯಾನ್ಸ್ ಬಗ್ಗೆ ಹೇಳಿದರು. ದರ್ ಇಸ್ ಸಮಥಿಂಗ್ ಕಾಲ್ಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಬಗ್ಗೆ ಹೇಳಿದರು. ಹೇಗೆ ನಾವು ರೋಟ್ರಿ CSRನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಆ್ಯಂಡ್ ಡೆಫಿನೆಟ್ಲಿ ಸಾಗರ್ ಸರ್ ಅವ್ರ ಜೊತೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಅದಿಲ್ಲದೇ ಇವತ್ತು ಅವರು ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬಿಕಾಸ್ ರೋಟ್ರಿ ಇಸ್ ಆಲ್ ಅಬೌಟ್ ಇನ್ವಿಟೇಷನ್. ಸೊ ವಿ ಇನ್ವೈಟೆಡ್ ಸಾಗರ್ ಸರ್ ಇಫ್ ಹಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಅವರ್ ಕ್ಲಬ್, ಆ್ಯಂಡ್ ಅವ್ರು ತುಂಬಾ ಒಂದು ಸೆಕೆಂಡಲ್ಲೇ ಒಪ್ಕೊಂಡು ಹಿ ಬಿಕೇಮ್ ಅನ್ ಆನರರಿ ಮೆಂಬರ್ ಆಫ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್. That's a huge feather in our hat. So I congratulate him for that. Actually, I congratulate ourselves for that, because we kind of achieved that feat. And ಅವ್ರ ಜೊತೆ ನಾವು ಯಾವಾಗ ಸದಾ ಇದ್ದೀವಿ, ಅವ್ರ ಜೊತೆ ಇನ್ನೂ ಕೆಲಸ ಮಾಡ್ತೀವಿ. ಅವರು ಮತ್ತು ಇನ್ನೊಂದು ಮುಖ್ಯವಾಗಿ ಮಾತು ಏನಂತಂದರು ಅಂದರೆ, CSIಗೋಸ್ಕರ ನಾವೇನು ರೋಟ್ರಿ ಕ್ಲಬ್ಬಿಂದ ರೋಟ್ರಿ ಲೇಔಟಲ್ಲಿ ಏನು CSI ಕೇಳ್ತಾ ಇದ್ದೀವಿ, ಅದ್ರಗೋಸ್ಕರ ರೆಸ್ಪಾನ್ಸಿಬಲ್ ಆಫೀಸರ್ಸ್ಗೆಲ್ಲ ಮಾತಾಡಿಬಿಟ್ಟು ಯಾರ್ಯಾರು ಇದ್ದಾರೆ ಅಥಾರಿಟೀಸ್ ಅವ್ರಿಗೆ ಮಾತಾಡಿ ನಾನು CSI ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಥ್ಯಾಂಕ್ ಸಾಗರ್ ಸರ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್. ಆ್ಯಂಡ್ ನಮಸ್ಕಾರ. ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಾವು ನಮ್ಮ ನೆಚ್ಚಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು, ನಮ್ಮ ರಾಜ್ಯದ ಅತಿ ಕಿರಿಯ ಸಂಸದರು ಸಾಗರ್ ಖಂಡ್ರೆ ಅವರು ನಾವು ಏನಂತರ ನಿಮಂತ್ರಿಸಿದ್ದೇವೆ. ಇವತ್ತಿನ ದಿನ ಅವರು ಬಂದು ನಮ್ಮ ಭಾರತ ಸಭೆಯಲ್ಲಿ ಭಾಗವಹಿಸಿ ನಮ್ಮಿಂದ ರೋಟ್ರಿ ಕ್ಲಬ್, ರೋಟ್ರಿ ಇಂಟರ್ನ್ಯಾಷನಲ್ ಮತ್ತು ರೋಟ್ರಿ ಫೌಂಡೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡಿದ್ರು. ಒಂದಿನ ಮುಂಚೆ ನಮ್ಮ ಬಗ್ಗೆ ಆ್ಯಕ್ಚುಲಿ ಅವ್ರು ತಿಳ್ಕೊಂಡು ನಮಗೆ ಬಂದು ಸ್ವಲ್ಪ ಜಾಸ್ತಿ ಏನಂತಾರೆ ಸುದ್ದಿ ಮತ್ತು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನಮಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಸಜೆಷನ್ಸ್ ಕೊಟ್ಟರು ರೋಟ್ರಿ ಬಗ್ಗೆ. ನಮಗೆ ಅವರೆಲ್ಲ ಏನಂತಾರೆ ಬಿಫೋರ್ ಆ್ಯಂಡ್ ಎಲ್ಲ ಏನಂತಾರೆ ಇನ್ಫಾರ್ಮೇಷನ್ ತೊಗೊಂಡು ರಿಸರ್ಚ್ ಮಾಡಿ ಕೂಡ ಬಂದಿದ್ದಾರೆ. ಮತ್ತು ಅಂತರ ನಾವು ಆ್ಯಕ್ಚುಲಿ ಅಂತಾರೆ ಎಷ್ಟು ಅಂತಾರೆ ಉತ್ಸಾಹಿ ಇದು ಅಂದರೆ, ಯಾಕಂದರೆ ನಮ್ಮಷ್ಟೇ ವಯಸ್ಸಿನ ಅವರ MP ಆಗಿದ್ದಾರೆ. ಸೇಮ್ ಏನಂತಾರೆ ಮೆಂಟಾಲಿಟಿ ಇದೆ, ಸೇಮ್ ಥಿಂಕಿಂಗ್ ಇರುತ್ತೆ, ಸೇಮ್ ಮೈಂಡ್ಸೆಟ್ ಇರುತ್ತೆ. ಅದೇ ಮ್ಯಾಚಲ್ಲಿ ನಾವು ಹೋಗುತ್ತೆ. ಸೊ ಅವರು ನಮ್ಮ ಜೊತೆ ಈಗ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿಂದ ಏನಂತಾರೆ 70th ಮತ್ತು ಫಸ್ಟ್ ಆನರೇಬಲ್ ಮೆಂಬರ್, ಫಸ್ಟ್ ಗೌರವಿತ ಸದಸ್ಯರು ಆಗಿ ಈಗ ನಮ್ಮ ಜೊತೆ ಭಾಗವಹಿಸಿ ಈಗ ಸದಾ ಏನಂತಾರೆ ಇದು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ಯಾವಾಗ ತನಕ ಇರುತ್ತೆ ಅವಾಗ ತನಕ ನಮ್ಮ ಜೊತೆ ನಮ್ಮ ಸಾಗರ್ ಖಂಡ್ರೆ ಅವರು ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಲೋಕಸಭಾ ಏನಂತಾರೆ